ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ, ನನ್ನ ಥಂಬ್ನೇಲ್ ನೋಡಿರ್ತೀರಾ. ಹೌದು, ನಾನು ಇದು ಒಂದು ಪ್ರಾಡಕ್ಟ್ ವಿಡಿಯೋ ಬಗ್ಗೆ ಮಾಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಇದರಿಂದ ನನಗೆ ಯಾವುದೇ ಅಮೌಂಟ್ ಬರ್ತಿಲ್ಲ. ನಾನು ಜಸ್ಟ್ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಇದು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು, ಸೊ ಆರ್ಡರ್ ಮಾಡಿದೆ. ಇದು ನೀವು ನೋಡ್ತಾ ಇರೋದು ಬೆಲ್ಲಾ ವೀಟಾ ಅವ್ರದ್ದು. ನೋಡಿ, ಇದು ಬಾಕ್ಸ್ ವೈಸ್ ಪ್ಯಾಕೇಜಿಂಗ್ ನಾರ್ಮಲ್ ಇದೆ, ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತೇನಿಲ್ಲ. ಜಸ್ಟ್ ಯೂಶುವಲ್ ಒಂದು ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಬೆಲ್ಲಾ ವೀಟಾ ಇದು ಆ್ಯಕ್ಚುಲಿ ಆಯುರ್ವೇದಿಕ್ ಪ್ರಾಡಕ್ಟ್. ಇದು ಜಾಸ್ತಿ ಕೆಮಿಕಲ್ಸ್ ಯಾವುದು ಬಳಸಿರಲ್ಲ. ಇದು ಪ್ಯೂರ್ಲಿ ಆಯುರ್ವೇದಿಕ್ ಹರ್ಬಲ್ದು. ಸೊ ಅದಕ್ಕೆ ನಾನು ಆರ್ಡರ್ ಮಾಡಿದ್ದೀನಿ. ಆಯುರ್ವೇದಿಕ್ ಅಂದರೆ ಆಲ್ಮೋಸ್ಟ್ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ, ಎಲ್ಲ ಸ್ಕಿನ್ ಟೋನ್ಗೂ ಸೆಟ್ ಆಗುತ್ತೆ. ನೋಡಿ, ಪ್ಯಾಕೇಜಿಂಗ್ ವೈಸ್ ಜಸ್ಟ್ ಒಂದು ಶೀಟಲ್ಲಿ ಹಾಕಿ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಹೇರ್ ಮಾಸ್ಕ್. ನೋಡಿ, ಇದು ಬೆಲ್ಲಾ ವೀಟಾ ಅವ್ರದ್ದು ಗ್ರೋತ್ ಪ್ರೋಟೀನ್ ಹೇರ್ ಮಾಸ್ಕ್. ಇದರಲ್ಲಿ ಆನಿಯನ್ ಮತ್ತು ಮೇಥಿ ಇದೆ, ಹೈಬಿಸ್ಕಸ್ ಕೂಡ ಹಾಕಿದ್ದಾರೆ. ಇದು ನ್ಯಾಚುರಲ್ ಮತ್ತು ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದು. ಇದು ಕೆಮಿಕಲ್ ಫ್ರೀ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಇದು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಇದು ಯೂಶಲಿ ಹೇರ್ ಗ್ರೋತ್ಗೆ ಸೆಟ್ ಆಗುತ್ತೆ. ಇದು ವೀಕ್ಲಿ ಟ್ವೈಸ್ ಯೂಸ್ ಮಾಡಬೇಕು. ಸೊ ನಮಗೆ ಕೂದಲು ಬೆಳೀತಾ ಇಲ್ಲ, ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅವ್ರಿಗೆ ಈ ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳಿದ್ದಾರೆ. ಇನ್ ಡೀಟೇಲ್ ಆಗಿ ಆ ಪ್ರಾಡಕ್ಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಇವಾಗ ನಾನು ತೋರಿಸ್ತಾ ಇರೋದು ನೆಕ್ಸ್ಟ್ ಡಿ-ಟ್ಯಾನ್ ಮಾಸ್ಕ್. ಇದು ಕೂಡ ಬೆಲ್ಲಾ ವೀಟಾ ಅವ್ರದ್ದು ಡಿ-ಟ್ಯಾನ್ ಮಾಸ್ಕ್. ಇದು ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಇದು ಕೂಡ ಹರ್ಬಲ್ ನ್ಯಾಚುರಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದು. ಸೊ ಇದು ಆ್ಯಕ್ಚುಲಿ ನನಗೆ ಫ್ರೀ ಬಂದಿರೋದು ಫ್ರೆಂಡ್ಸ್. ನಾನು ಬೆಲ್ಲಾ ವೀಟಾ ಅವರ ಪ್ರಾಡಕ್ಟ್ ತೊಗೊಂಡಿರೋದಕ್ಕೆ ನನಗೆ ಇದು ಚಿಕ್ಕದು ಟ್ರಯಲ್ ಪ್ಯಾಕ್ ಅಂತ ಫ್ರೀ ಕೊಟ್ಟರು. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಮ್ಮ ಫೇಸ್ ಟ್ಯಾನ್ ಆಗಿರುತ್ತಲ್ಲ, ಬಿಸಿಲಲ್ಲಿ ಓಡಾಡಿರ್ತೀವಲ್ಲ, ಸೊ ನಮ್ಮ ಫೇಸ್ ಟ್ಯಾನ್ ಆಗಿರುತ್ತೆ. ಆ ಟ್ಯಾನ್ನ ರಿಮೂವ್ ಮಾಡುತ್ತೆ. ಟ್ಯಾನ್ನ ರಿಮೂವ್ ಮಾಡಿ ಇದು ನಮ್ಮ ಸ್ಕಿನ್ನಿಗೆ, ನಮ್ಮ ಫೇಸಿಗೆ ಬ್ರೈಟ್ನೆಸ್ ಕೊಡುತ್ತೆ. ಅದರಿಂದ ನಮ್ಮ ಫೇಸ್ ಅಟ್ರಾಕ್ಟಿಂಗ್ ಆಗಿ ಕಾಣಿಸುತ್ತೆ, ಗ್ಲೋ ಆಗುತ್ತೆ ಅಂತ ಅಲ್ಲಿ ಹಾಕಿದ್ದಾರೆ. ಸೊ ಯೂಶಲಿ ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಗ್ಲೋ ಬರುತ್ತೆ. ಇದು ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಇವಾಗ ನೋಡ್ತಾ ಇದ್ದೀನಿ. ಇದು ಪ್ರೈಸ್ ವೈಸ್ ಬಂದರೆ ಇದು 99 ರುಪೀಸ್. ಇದು ಸ್ಮಾಲ್ ಪ್ಯಾಕ್ ಇದು. ಬಟ್ ಫ್ರೆಂಡ್ಸ್, ನನಗೆ ಇದು ಫ್ರೀಯಾಗಿ ಸಿಕ್ಕಿರೋದು. ಅದು ಬಿಟ್ಟರೆ ಇನ್ನು 15 ಗ್ರಾಮ್ಸ್ ಇದೆ. ಇದು ಜಸ್ಟ್ 15 ಗ್ರಾಮ್ಸ್. ಇವಾಗ ನಾನು ಇದು ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಯೂಸ್ ಮಾಡಿಲ್ಲ, ಸೊ ನಿಮ್ಮ ಮುಂದೆನೇ ನಾನು ಓಪನ್ ಮಾಡಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ಜಸ್ಟ್ ಸ್ಮಾಲ್ ಬಾಕ್ಸ್ ಇದೆ. ಓಕೆ ಫ್ರೆಂಡ್ಸ್, ನೋಡಿ, ಇದು ಕ್ಲೇ ಟೈಪಲ್ಲಿದೆ. ಕ್ಲೇ ಮಾಸ್ಕ್ ಬರುತ್ತಲ್ಲ ಹಾಗೆ, ಮುಲ್ತಾನಿ ಮಿಟ್ಟಿ ಕಲರಲ್ಲಿದೆ. ಸೊ ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಂಗೆ ತುಂಬ ಇಷ್ಟ ಆಯಿತು ಫ್ರೇಗ್ರೆನ್ಸ್. ತುಂಬ ಮೈಲ್ಡ್ ಆಗಿದೆ, ಓವರ್ ಆಗಿ ತುಂಬ ಎಫೆಕ್ಟ್ ಆಗೋ ಥರ ಏನಿಲ್ಲ. ಮೈಲ್ಡ್ ಫ್ಲೇವರಲ್ಲಿದೆ, ಮೈಲ್ಡ್ ಆಗಿದೆ ಫ್ರೇಗ್ರೆನ್ಸ್. ಸೊ ಯೂಸ್ ಮಾಡಿದ್ರೆ ಚೆನ್ನಾಗಿದೆ. ಇದು ಯಾವ ಪ್ರಾಡಕ್ಟ್ ಸಿಮಿಲರ್ ಇದೆ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ನೀವು ಒಂದ್ಸತಿ ಟ್ರೈ ಮಾಡ್ಬೋದು. ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನೀವು ಯಾವುದೇ ಫೇಸ್ ವಾಶ್ ಹಾಕ್ಕೊಂಡು ಯೂಸ್ ಮಾಡಿ, ಅಂದರೆ ವಾಶ್ ಮಾಡ್ಕೊಳ್ಳಿ ಫೇಸ್ನ. ಸೊ ಅದರಿಂದ ಡರ್ಟ್, ನಾವೆಲ್ಲಿಯಾದರೂ ಹೊರಗಡೆ ಹೋಗಿ ಬಂದಿದ್ರೆ ಡರ್ಟ್ ರಿಮೂವ್ ಆಗುತ್ತೆ. ನಾನು ಜಸ್ಟ್ ಹಾಟ್ ವಾಟರಿಂದ, ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ, ಸೊ ಮತ್ತೆ ಹಾಟ್ ವಾಟರಿಂದ ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಸ್ಟಿಕ್ ಆಗುತ್ತೆ ಅಂತ. ಅದು ಕ್ಲೇ ಮಾಸ್ಕ್ ಸ್ವಲ್ಪ ಡ್ರೈ ಇದೆ, ಸೊ ನಾನು ಜಸ್ಟ್ ವಾಟರ್ನ ಟ್ಯಾಪ್ ಮಾಡಿಕೊಂಡು ನಾನು ಹಚ್ಕೋತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ನಾನು ಯಾವುದೇ ಬ್ರಷ್ ಯೂಸ್ ಮಾಡ್ತಿಲ್ಲ. ನನ್ನ ಸ್ಕಿನ್ನಿಗೆ ಬ್ರಷ್ ಆಗಿ ಬರಲ್ಲ, ರ್ಯಾಷಸ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ. ಸೊ ನಾನು ಹ್ಯಾಂಡ್ ವಾಶ್ ನೀಟಾಗಿ ಮಾಡಿಕೊಂಡು ನನ್ನ ಫಿಂಗರ್ಸಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿದೆ. ತುಂಬ ಥಿಕ್ ಆಗೋ ಇಲ್ಲ, ತುಂಬ ವಾಟರಿ ಆಗೋ ಇಲ್ಲ, ಜಸ್ಟ್ ನಾರ್ಮಲ್ ಆಗಿದೆ.
ನೋಡಿ ಈಗ ಅಪ್ಲೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ಕೊಳ್ಳಿ, ನೆಕ್ ರೀಜನ್ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಕಣ್ಣ ಹತ್ರ ಏನಿದೆ, ಐ ರೀಜನ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ. ಎಷ್ಟೇ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದ್ರೂ ಐ ಅನ್ನೋದು ನಮಗೆ ತುಂಬ ಸೆನ್ಸಿಟಿವ್ ಪಾರ್ಟ್. ಸೊ ಐ ಹತ್ರ ಹಚ್ಕೊಂಡ್ರೆ ನಮಗೆ ಟಿಯರ್ಸ್ ಬರೋದು, ಇಲ್ಲ ಕಣ್ಣುರಿ ಆಗೋದು, ಈ ಥರ ರೆಡ್ ಆಗೋದು ಆಗುತ್ತೆ. ಸೊ ಆಲ್ಮೋಸ್ಟ್ ನೀವು ಐ ರೀಜನ್ ಅವಾಯ್ಡ್ ಮಾಡಿ. ಸೊ ನಾನು ಆಲ್ ಓವರ್ ಫೇಸ್ ಹಚ್ಕೊಂಡಿದ್ದೀನಿ ಫಿಂಗರ್ಸಲ್ಲಿ. ಫ್ರೆಂಡ್ಸ್, ನಿಮಗೆ ಫಿಂಗರ್ಸ್ ಬೇಡ ಅಂತಂದರೆ ಬ್ರಷ್ ಕೂಡ ಯೂಸ್ ಮಾಡ್ಬೋದು, ಬಟ್ ನನಗೆ ಬ್ರಷ್ ಆಗಲ್ಲ. ಸೊ ನಾನು ಫಿಂಗರ್ಸೇ ಪ್ರಿಫರ್ ಮಾಡ್ತೀನಿ. ನಾನು ಯೂಶಲಿ ಒಂದು ಕಡೆ ಹಚ್ತಾರೆ, ಇನ್ನೊಂದು ಕಡೆ ಡ್ರೈ ಆಗ್ತಿತ್ತು. ಸೊ ಅದನ್ನೆಲ್ಲ ಕವರ್ ಮಾಡ್ತಾ ಇದ್ದೆ. ಸೊ ಇದು ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ ಟೈಟ್ ಆಗ್ತಾ ಬಂತು. ನನಗೆ ಮುಲ್ತಾನಿ ಮಿಟ್ಟಿ ಅಪ್ಲೈ ಮಾಡಿದ್ರೆ ಹೇಗಾಗುತ್ತೆ ಸೇಮ್ ಅದೇ ಥರ ಆಗ್ತಾ ಬಂತು. ಆಮೇಲೆ ನಿಮಗೆ ಇದು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ರೀಜನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ ಆದರೆ ನಿಮ್ಮ ಫೇಸ್ಗೂ ಸೆಟ್ ಆಗುತ್ತೆ. ಬಿಕಾಸ್ ತುಂಬ ಸೆನ್ಸಿಟಿವ್ ಪಾರ್ಟ್ ಇದು. ಯಾವುದೇ ಪ್ರಾಡಕ್ಟ್ ಡೈರೆಕ್ಟ್ಲಿ ಫೇಸ್ ಹಚ್ಚೋದಕ್ಕಿಂತ ಇಲ್ಲಿ ಟ್ರೈ ಮಾಡಿ, ಇಲ್ಲಿ ಸೆಟ್ ಆದರೆ ಆಮೇಲೆ ಫೇಸ್ಗೆ ಹಚ್ಚೋದು ಬೆಟರ್. ಸೊ ನಂದೆಲ್ಲ ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂತು. ನಾನು 10 ಮಿನಿಟ್ಸ್ ಬಿಟ್ಟಿದ್ದೀನಿ ಅಷ್ಟೇ. 10 ಮಿನಿಟ್ಸ್ ಬಿಟ್ಟು ನಾನು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಟಿಶ್ಯೂ ಯೂಸ್ ಮಾಡ್ತಾ ಇರೋದು ಜಸ್ಟ್ ನಾರ್ಮಲ್ ಟಿಶ್ಯೂ ಯೂಸ್ ಮಾಡ್ತಾ ಇದ್ದೀನಿ, ಫೇಸ್ ಟಿಶ್ಯೂ ಅಲ್ಲ, ಪೇಪರ್ ಟಿಶ್ಯೂ, ಪಾರ್ಟಿ ಟಿಶ್ಯೂ ಅಷ್ಟೇ ನಾರ್ಮಲಾಗೆ. ನೀವು ಫೇಸ್ ಟಿಶ್ಯೂ ಕೂಡ ಯೂಸ್ ಮಾಡ್ಬೋದು, ಹ್ಯಾಂಡ್ ಟವೆಲ್ ಕೂಡ ಯೂಸ್ ಮಾಡಿ. ಟಿಶ್ಯೂನ ನಾನು ಡಿಪ್ ಮಾಡಿ ವಾಟರಲ್ಲಿ ವೈಪ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಫ್ರೆಂಡ್ಸ್, ನಿಮಗೂ ಐಡಿಯಾ ಬರುತ್ತೆ, ನಿಮ್ಮ ಮುಂದೆ ವಾಶ್ ಮಾಡಿದ್ರೆ ಪ್ರಾಡಕ್ಟ್ ನಿಜವಾಗ್ಲೂ ಯೂಸ್ ಆಗ್ತಿದೆಯಾ ಇಲ್ವಾ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಬಿಕಾಸ್ ತುಂಬ ಜನ ಸ್ಪಾನ್ಸರ್ಡ್ ವಿಡಿಯೋಗೋಸ್ಕರ, ದುಡ್ಡುಗೋಸ್ಕರ ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅದರಿಂದ ನಮ್ಮ ಸ್ಕಿನ್, ನಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ಸ್ಕಿನ್ನು ಹಾಳಾಗುತ್ತೆ. ಸೊ ಬೇಡ, ಪ್ರಾಡಕ್ಟ್ ನಿಜ ಚೆನ್ನಾಗಿದ್ರೆ ಯೂಸ್ ಮಾಡೋಣ, ಇಲ್ಲಾಂದರೆ ಬೇಡ. ಇದರಿಂದ 4 ಜನಕ್ಕೆ ಹೇಳ್ಬೋದು. ಓಕೆ, ಸೊ ನಾನು ವೈಪ್ ಮಾಡ್ಕೋತಾ ಇದ್ದೀನಿ. ತುಂಬ ಹಾರ್ಡಾಗೂ ಮಾಡಬೇಡಿ, ಜಸ್ಟ್ ಮೈಲ್ಡಾಗಿ ಮಾಡಿ. ಸೊ ನನಗೆ ಆಲ್ಮೋಸ್ಟ್ ಗ್ಲೋ ಬಂದಿದೆ ಅನಿಸ್ತು. ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಡಿಫ್ರೆನ್ಸ್ ಹೇಗಿತ್ತು ಅಂತ. ನಾನು ವಾಶ್ ಮಾಡಿ ಅಂದರೆ ನಾನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನನ್ನ ಸ್ಕಿನ್ ಹೇಗಿತ್ತು, ಆಮೇಲೆ ಅಪ್ಲೈ ಮಾಡಿದ್ಮೇಲೆ ಹೇಗಿದೆ ಅಂತ. ಇಲ್ಲಿ ನೋಡಿ, ನಾನು ವೈಪ್ ಮಾಡ್ಕೋತಾ ಇದ್ದೀನಿ. ಸೊ ನಾನು 10 ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದು, ಅದರಿಂದ ನನ್ನ ಸ್ಕಿನ್ ಸ್ವಲ್ಪ ಪಿಂಕ್ ಆಗೋಕ್ಕೆ, ರೆಡ್ಡಿಶ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಿಮಗೆ 10 ಮಿನಿಟ್ಸ್ ಬೇಡ ಅಂದರೆ ಜಸ್ಟ್ 5 ಮಿನಿಟ್ಸ್ ಬಿಡಿ. ಇದು ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಬಿಟ್ರೇ ಒಳ್ಳೆಯದು. ಸೊ ಫ್ರೆಂಡ್ಸ್, ಇದು ಓವರ್ ಆಲ್ ನಾನು ವಾಶ್ ಮಾಡ್ಕೊಂಡ್ಮೇಲೆ ನನ್ನ ಫೇಸಲ್ಲಿ ರಿಸಲ್ಟ್ ಬಂದಿರೋದು ಹೀಗೆ. ಸೊ ನೋಡ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಅಂತ. ಟ್ಯಾನ್ ಆಲ್ಮೋಸ್ಟ್ ರಿಮೂವ್ ಆಗಿದೆ ಎಲ್ಲ ಕಡೆನೂ. ಫೇಸಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಬಂದಿದೆ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಫಸ್ಟ್ ಟೈಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ, ನನಗೆ ಇಷ್ಟ ಆಯಿತು. ಸ್ಕಿನ್ ಸಾಫ್ಟ್ ಆಗಿದೆ, ಆಮೇಲೆ ಬ್ರೈಟ್ ಆಗಿದೆ, ಗ್ಲೋ ಬಂದಿದೆ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಸೊ ಟ್ವೈಸ್ ಆರ್ ಥ್ರೈಸ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ವೀಕ್ಲಿ ಒನ್ಸ್ ಯೂಸ್ ಮಾಡಿ, ಇಲ್ಲ ಪಾರ್ಟಿ ಆ ಥರ ಏನಾದರೂ ಇದ್ದರೆ ಅವಾಗ ಯೂಸ್ ಮಾಡಿ. ಸೊ ಫ್ರೆಂಡ್ಸ್, ಅಷ್ಟೇ ಇವತ್ತು ನಾನು ಪ್ರಾಡಕ್ಟ್ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಕೊಟ್ಟಿದ್ದೀನಿ. ನೀವು ಈ ಪ್ರಾಡಕ್ಟ್ ಯೂಸ್ ಮಾಡಿದರೆ ಕಮೆಂಟ್ ಮಾಡಿ, ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಆಮೇಲೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಇನ್ನೂ ಈ ಥರದ ಹೆಚ್ಚಿನ ವಿಡಿಯೋ ಮಾಡ್ಬೋದು. ಅದರಿಂದ ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ನಾನು ಹೇರ್ ಮಾಸ್ಕ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಅಷ್ಟೇ ಇವತ್ತಿನ ವಿಡಿಯೋ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.